ವೆಲ್ಕಮ್ ಎವ್ರಿವಾನ್. ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಊರಿಗೆ ಹೋಗಿದ್ದೆ. ಅರ್ಜೆಂಟ್ ಕೆಲಸ ಬಂದಿತ್ತು. ಸೊ ಅದಕ್ಕೆ ನಾನು ಅಲ್ಲಿ ಹೋಗಿ ಬಂದೆ. ಅಲ್ಲಿಂದ ಬಂದು ಮತ್ತೆ ತುಂಬ ಟಯರ್ಡ್ ಆಗಿದ್ದೆ ಟ್ರಾವೆಲ್ ಮಾಡಿ. ಅದರ ಸಂಬಂಧ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏನೂ ಆಗಲಿಲ್ಲ. ಅಲ್ಲಿಂದ ಬಂದು ಮತ್ತೆ ಮರುದಿನ ಇವತ್ತು ನಾನು ಪಣಜಿಗೆ ಹೋಗಿದ್ದೆ. ಪಣಜಿಗೆ ಹೋಗಿ ಒಂದು ಸ್ವಲ್ಪ ಮಾರ್ಕೆಟ್ ಹಂಗೆ ಸುತ್ತಾಡೋಣ ಅಂತಂದು ಹೋಗಿದ್ದೆ, ನಿಮಗೂ ತೋರಿಸೋಣ ಅಂತಂದು. ಒಂದು ಸ್ವಲ್ಪ ಕೆಲಸ ಇತ್ತು, ನಂದು ರೇಷನ್ ಕಾರ್ಡಿಂದು ಅದು ಏನೇನೋ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ಅದನ್ನೇ ಸಬ್ಮಿಟ್ ಮಾಡೋಕ್ಕಂತ ಹೋಗಿದ್ವಿ. ಅಲ್ಲಿದ್ದ ಸನ್ಸೆಟ್ಟು ಮತ್ತು ವ್ಯೂ ಅಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಪೆಂಜಿಮ್ ಸಿಟಿ ಇದು ಫುಲ್ಲು. ನಾನು ಇಲ್ಲಿ ತುಂಬ ಸಣ್ಣಗಿರ್ತಾ ಇದ್ದಾಗ ಬರ್ತಿದ್ದೆ ಶಾಪಿಂಗ್ ಮಾಡೋಕ್ಕೆ. ಅಂದರೆ ನನ್ನ ಫ್ರೆಂಡ್ ಇದ್ಲು, ಅವಳ ಜೊತೆ ನಾನು ಬರ್ತಿದ್ದೆ ಯಾವಾಗಲೂ ಶಾಪಿಂಗ್ ಮಾಡೋಕ್ಕೆ. ಮತ್ತು ಒಮ್ಮೆ ಸ್ಕೂಲ್ ಟೈಮಲ್ಲಿ ಪಿಕ್ನಿಕ್ಕಿಗೆ ಇಲ್ಲೇ ಬಂದಿದ್ದು. ಇಲ್ಲೊಂದು ಪಾರ್ಕ್ ಇದೆ ಹತ್ತಿರನ, ಸೊ ಅಲ್ಲೇ ನಾನು ಕರ್ಕೊಂಬಂದಿದ್ರು. ಆವಾಗೇ ನಾನು ಪೆಂಜಿಮ್ ನೋಡಿದ್ದು. ಇವಾಗೆಲ್ಲ ಸುತ್ತಾ ಇದ್ದೀನಿ. ಅದು ಸಣ್ಣಗಿರ್ತೆ ಅಂದರೂ ಭಾಳ ಮೆಮೊರೀಸ್ ಇದಾವೆ ಇಲ್ಲೇ. ಬರೋದು, ಶಾಪಿಂಗ್ಗೆ ಹೋಗೋದು ಮತ್ತು ಪಾರ್ಕಿಗೆ ಹೋಗೋದು. ನನ್ನ ಫ್ರೆಂಡ್ ಜೊತೆಗೆ ಬರೀ ಜಗ್ಗು ಸತೆ ಸುತ್ತಾಡಿದ್ದೀನಿ. ಹಸ್ಬೆಂಡ್ ಜೊತೆಗೆ ಅಂದರೆ ಹೋಗ್ತಾ ಇದ್ದೀನಿ, ಮನೆ ಪಾರ್ಟಿ ಇದ್ದಾಗ ಅಲ್ಲಿ ಇಲ್ಲಿ ಇದ್ದಾಗ ಕರ್ಕೊಂಡು ಹೋಗ್ತಾನೆ. ಯಾವಾಗ ನನ್ನ ಲೈಫ್ನಾಗ ಬಂದಾನು ಆವಾಗಿದ್ದು ಅಂತೂ ಸಿಂಗಲ್ ಅಂತೂ ಅಡ್ಡಾಡೇ ಇಲ್ಲ. ಸೊ ಯಾವಾಗಿದ್ರೂ ಹಸ್ಬೆಂಡ್ ಜೊತೆಗೇ ಹೋಗೋದು. ಮತ್ತು ನನ್ನ ಫ್ರೆಂಡೂ ಮತ್ತೆ ಬಿಟ್ಟು ಹೋದ್ಲು. ಅಂದರೆ ಅವಳದು ಮದುವೆ ಆಯಿತು, ಅವಳು ಲಂಡನ್ನಾಗ ಇರ್ತಾಳೆ. ಅವಳು ತನ್ನ ಲೈಫ್ನಾಗೆ ಎಂಜಾಯ್ ಮಾಡ್ತಾಯಿದ್ದಾಳೆ. ನಾನು ಇಲ್ಲಿ ಗೋವಾದಲ್ಲಿ ಇದ್ದೀನಿ. ಎಲ್ಲರದು ಫ್ರೆಂಡ್ ಅಂದರೆ ಮದುವೆ ಆಗ್ತಾನ ಅಷ್ಟೇ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ. ಮದುವೆ ಆಗತ್ಲೆ ಎಲ್ಲರೂ ದೂರ ಆಗಿಬಿಡ್ತಾರಲ್ಲ, ನಿಜ ಅಲ್ಲ. ಇವಾಗೆ ನಾವು ನೋಡಬೇಕಾದ್ರೆ ತುಂಬ ಟೈಮು. ಇಲ್ಲೆಲ್ಲ ಕ್ಲಬ್ಬು ಇವೆಲ್ಲ ನಾನು ನೋಡಿದ್ದು. ಆಲ್ಮೋಸ್ಟ್ ಗೋವಾದಾಗೆ ಬಂದರೆ ಎಲ್ಲರೂ ರೀಲ್ಸ್ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರ್ಬೋದು ಇದೆಲ್ಲ ಏನಿದೆ ಅಂತಂದು. ಇವು ಶಿಪ್ನಾಗ ಪಾರ್ಟಿ ಆಗುತ್ತೆ ನೈಟು. ಬೆಳಗ್ಗೆ ಆಫು, ಒಮ್ಮೆ 4 ಗಂಟೆ 5 ಗಂಟೆಗೆ ಓಪನ್ ಆಗುತ್ತೆ ಟಿಕೆಟಿಗೆ. ಆಮೇಲೆ ನೈಟ್ ಎಲ್ಲ ಟಿಕೆಟ್ ತೊಗೊಂಡು ನೈಟೆಲ್ಲ ಎಂಜಾಯ್ ಮಾಡ್ಬೋದು. ತಿರ್ಗಾಡೋಕೆ ಬಂದವ್ರಿಗೆ ಚಲೋ ಇಲ್ಲಿ. ನಮ್ಮ ಅಂಥವ್ರಿಗೆ ನಾವು ಇಲ್ಲೆಲ್ಲ ಲೋಕಲ್ ಜನಗೆ ಸೂಟ್ ಆಗಲ್ಲ. ಆದರೂ ನಮ್ಮ ಹಸ್ಬೆಂಡು ಬರ್ತಾರೆ ಫ್ರೆಂಡ್ ಜೊತೆಗೆ, ನಾವು ಬರೋಕ್ಕಾಗಲ್ಲ. ಇದು ಇವಾಗೆ ನ್ಯೂ ಕಟ್ತಾ ಇದ್ದಾರೆ ಮತ್ತೊಂದು ದೊಡ್ಡದು ಕ್ಲಬ್ಬು. ಅದು ಫೇಮಸ್ ಇದೆ, ಬಿಗ್ ಫ್ರೂಸ್ ಅಂತಂದು ಫುಲ್ಲು ಫೇಮಸ್ಸು. ಎಲ್ಲಿ ಬೇಕಾದ್ರೂ ಇದ್ರದ್ದು ಆ್ಯಡ್ ಇರುತ್ತೆ. ಇದೊಂದು ಜಾಸ್ತಿ ಫೇಮಸ್ಸು ಗೋವಾದಲ್ಲಿ, ಮತ್ತು ಅಷ್ಟೇ ದುಡ್ಡು ಜಾಸ್ತಿ. ಮತ್ತು ನಾನು ಊರಿಗೆ ಹೋಗಿದ್ದೆ ಅಂದಲ್ಲ, ನನಗೆ ತುಂಬ ಹುಷಾರಿದ್ದಿದ್ದಿಲ್ಲ. ಅದರ ಸಂಬಂಧ ನನಗೆ ಊರಿಗೆ ಬಂದು ನಾನು ಅಲ್ಲಿ ಇರಲಿಲ್ಲ ಜಾಸ್ತಿ. ಹಾಸ್ಪಿಟಲ್ಗೆ ಹೋದೆ, ತೋರಿಸ್ಕೊಂಡೆ. ಮತ್ತು ನಮ್ಮ ಅಕ್ಕನ, ನಮ್ಮ ತಮ್ಮನ್ನ ಮತ್ತು ನಮ್ಮ ಅಕ್ಕನ ಮಗನ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತು ನಾಷ್ಟ ಮಾಡಿ ಬಂದೆ ಟ್ರಾವೆಲ್ ಮಾಡಿ. ಅಷ್ಟೇ ಆಗಿರೋದು. ಮತ್ತು ಇಲ್ಲಿದ್ದ ಇದೆಲ್ಲ ಫಿಶ್ ಮಾರ್ಕೆಟು, ಸಂತೆ ಅಲ್ಲಿದು ನೋಡ್ಬೋದು ನೀವು. ಇಲ್ಲೆಲ್ಲ ಹಣ್ಣು ತರಕಾರಿ. ಮತ್ತು ನಾವು ಅಲ್ಲೇ ಎಳ್ನೀರು ಕುಡಿದ್ವಿ ತುಂಬ ಟಯರ್ಡ್ ಆಗಿದ್ದಕ್ಕೆ. ನನಗಂತೂ ಜಾಸ್ತಿ ಅಂದರೆ ಎಳ್ನೀರು ಭಾಳ ಇಷ್ಟ. ಅದಕ್ಕೆ ಎಳ್ನೀರು ಕುಡಿದ್ವಿ. ಮತ್ತು ಇಲ್ಲೆಲ್ಲ ಪಿಕ್ಚರ್ಗಳು ಇದ್ದವು. ಅದಕ್ಕೆ ನನಗೆ ಪಿಕ್ಚರ್ ನೋಡಿ ಜಗ್ಗು ನಗು ಬರ್ತಾಯಿತ್ತು. ಅದಕ್ಕೆ ನಾನು ವಿಡಿಯೋ ಮಾಡಿದೆ. ಇಲ್ಲಿ ವಿಡಿಯೋ ಇತ್ತು, ಅಲ್ಲಿ ವಿಡಿಯೋ ಇತ್ತು. ಸೊ ಅಲ್ಲಿ ನೀವು ನೋಡ್ಬೋದು ಹೇಗೆ ಒಂದೊಂದು ಪಿಕ್ಚರ್ ಮಾಡಿದ್ದಾರೆ ಕಾರ್ಟೂನು. ಎಲ್ಲದ್ರಾಗೂ ಒಂದೊಂದು ಮೀನಿಂಗ್ ಇದ್ದಾವೆ ಕಾರ್ಟೂನಲ್ಲಿ. ನಾನು ಬೇಕಾದ ಸಾಮಾನು ತೊಗೊಂಡೆ, ಫಿಶ್ ತೊಗೊಂಡೆ ಮತ್ತು ಹಣ್ಣು ಎಲ್ಲ ತೊಗೊಂಡು
ಇವಾಗ ನಾವು ಹೋಗ್ತಾ ಇದ್ದೀವಿ. ಬಾಯ್ ಎವ್ರಿವಾನ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗಿಗೆ. ಬಾಯ್.